ಒಂದು ಕಡೆಗೆ ಕೋರ್ಟಲ್ಲಿ ವಾದ ಮಂಡನೆ ನಡೀತಾ ಇದೆ, ಇನ್ನೊಂದು ಕಡೆಗೆ ರಾಜಭವನ ಚಲೋ ಕೂಡ ಆಯಿತು, ಈಗ ಮುಗೀತು. ರಾಜ್ಯಪಾಲರನ್ನು ಭೇಟಿ ಮಾಡಿ ನಾಯಕರುಗಳು ಕೂಡ ಹೊರಗಡೆ ಬಂದರು. ಭೂಮಿ ಅಭಿವೃದ್ಧಿ ಆದಮೇಲೆ ಏನೇನಾಯಿತು ಜಡಿ ಪ್ರಶ್ನೆ ಕೇಳಿದ್ರು. ಪರಿಹಾರದ ಹಣ ನೀಡಿದ್ರು ಕೂಡ ಮಾಲೀಕರು ಪಡೆದಿಲ್ಲ. 2004ರಲ್ಲಿ ಕೃಷಿ ಜಮೀನು ಅಂತ ಸಿಎಂ ಬಾಮೈದ ಕ್ರಯಪತ್ರ ಏನೇನು ಮಾಡ್ತಲ್ಲ, ಭೂಮಿ ಅಭಿವೃದ್ಧಿ ಆದಮೇಲೆ ಹೆಂಗೆ ಕೃಷಿ ಜಮೀನಾಯಿತು? ಒಂದು ಕಡೆಗೆ ಭೂಮಿ ಅಭಿವೃದ್ಧಿ ಆಗಿದೆ, ಭೂಮಿ ಅಭಿವೃದ್ಧಿ ಆದಮೇಲೆ ಇದು ಕೃಷಿ ಜಮೀನು ಹೇಗಾಗುತ್ತೆ? ಇದು ಈ ಎಲ್ಲ ಪಾಯಿಂಟ್ಗಳನ್ನು ಮಂಡಿಸ್ತಾ ಹೋದರು. ಭೂಮಿಯ ಪ್ರಾಥಮಿಕ ಅಧಿಸೂಚನೆ ಆಗದ ಕೇಸ್ನ ತೀರ್ಪನ್ನು ಈ ಕೇಸಿಗೆ ಬಳಸಿಕೊಳ್ಳಲಾಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸ್ತಾರೆ. ಸ್ವಾಧೀನವೇ ಆಗದೆ ಜಮೀನು ಬಳಸಿಕೊಳ್ಳೋದಕ್ಕೂ ಕೂಡ ಪ್ರಕ್ರಿಯೆ ಪಾಲಿಸಿ, ನೋಡಿ ಜಮೀನು ಬಳಸಿಕೊಳ್ಳುವಂಥ ಪ್ರಕ್ರಿಯೆ ಅದನ್ನು ಯಾವ ರೀತಿ ಅಳವಡಿಸಿಕೊಳ್ಳಲಾಯಿತು ನೋಡಿ. ಭೂಮಿ ಸ್ವಾಧೀನವಾದಂಥ ಪರಿಹಾರದ ಹಣವನ್ನು ಕೊಟ್ಟರೂ ಕೂಡ ಮಾಲೀಕರು ಪಡೆದಿಲ್ಲ. ಸೊ ಎಲ್ಲ ಅಂಶಗಳನ್ನು ಕೂಡ ವಕೀಲರು ಹೇಳ್ತಾ ಹೋದರು. ಒಂದೊಂದೇ ಪಾಯಿಂಟ್ಗಳನ್ನು 3 ಪಾಯಿಂಟ್ಗಳ ಆಧಾರದ ಮೇಲೆ ನಾನು ನನ್ನ ವಾದವನ್ನು ಮಂಡಿಸ್ತೀನಿ ಅಂತ ಮಣಿಂದರ್ ಸಿಂಗ್ ಶುರು ಮಾಡಿದರು. ಪ್ರತಿ ಪಾಯಿಂಟ್ಗಳನ್ನು ಕೂಡ ಅವರು ಪ್ರತಿಯೊಂದನ್ನು ಉಲ್ಲೇಖಿಸಿ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬಂದಿದೆ. ಮಣಿಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ಮಣಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂಥ ವಕೀಲರು, ಸರ್ಕಾರದ ತನಿಖಾಧಿಕಾರಿಯಿಂದ ಈ ಕೇಸ್ ತನಿಖೆ ನಡೆಸುವಂಥದ್ದು ಒಂದು ನಿರ್ಧಾರಕ್ಕೆ ಬಂದಾಗಿದೆ. ಅಂದರೆ ಸ್ವತಂತ್ರ ತನಿಖೆ ನಡೆಯಬೇಕಾದಷ್ಟು ಸಾಕ್ಷ್ಯಾಧಾರಗಳು ಈ ಕೇಸಲ್ಲಿವೆ, ಸರ್ಕಾರಕ್ಕೆ ಗೊತ್ತಿದೆ. ಹಾಗಾಗಿನೇ ಸರ್ಕಾರ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಿಲುವಿಗೆ ಬಂದಿದೆ ಅನ್ನುವಂಥ ಮಾತನ್ನು ಉಲ್ಲೇಖಿಸ್ತಾರೆ ಮಣಿಂದರ್ ಸಿಂಗ್. ನೋಡಿ, ಅವರ ಪಾಯಿಂಟ್ಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಕೇಸ್ನ ತನಿಖೆಗೆ ಮನವಿ ಸಲ್ಲಿಸಲಾಗಿತ್ತು. ಲೆಕ್ಕ ಪರಿಶೋಧಕರು ಪ್ರಕರಣದ ತನಿಖೆಯ ಭಾಗವಾಗಬೇಕು ಅನ್ನುವಂಥದ್ದು ಅವರ ವಾದ. ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬಂದಿದೆ. ಯಾಕಂದರೆ ಹೌದು, ತನಿಖೆ ಆಗಬೇಕು ಅಂತ ಅವ್ರಿಗೂ ಕೂಡ ಅನಿಸಿತ್ತು. 3 ಪಾಯಿಂಟ್ಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. 3,24,500, 5,98,000, ಇನ್ನು 55 ಕೋಟಿ ಮಾರಾಟವಾದಂಥ ಕ್ರಯಪತ್ರದಲ್ಲಿ ಇದ್ದಿದ್ದು 5,98,000. ಈಗ ಸೈಟಿನ ಮೌಲ್ಯ 55 ಕೋಟಿ, 14 ಸೈಟಿನ ಮೌಲ್ಯ. ಈ 3 ಪಾಯಿಂಟ್ಗಳನ್ನ ಆಧರಿಸಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಕೇಸ್ನಲ್ಲಿ ಸ್ವತಂತ್ರ ತನಿಖೆಯ ಅಗತ್ಯತೆ ಇದೆ. ಇಡೀ ಸರ್ಕಾರ ಈಗಾಗಲೇ ಸಿ ಎಂ ಪರವಾಗಿ ನಿಂತಿದೆ. ಸಿ ಎಂ ಪರವಾಗಿ ಅವರು ಸಭೆಗಳನ್ನು ಮಾಡಿದ್ದಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ನ ವಿವರಗಳನ್ನು ನಿಮಗೆ ಕಳಿಸ್ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಕೇಸ್ನ ತನಿಖೆ ಆಗಬೇಕು. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಮನವಿ ಮಾಡಿದ್ದಾರೆ ಕೋರ್ಟ್ಗೆ. ಅದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು, ಲೆಕ್ಕ ಪರಿಶೋಧಕರು ಕೂಡ ಈ ತನಿಖೆಯ ಭಾಗ ಆಗಬೇಕು. ಭೂ ಸ್ವಾಧೀನ ಆದಾಗ ಅದರದ್ದು ಎಷ್ಟಿತ್ತು? 3,24,000. ಮಾರಾಟ ಆದಾಗ ಎಷ್ಟಿತ್ತು? ಕ್ರಯಪತ್ರದಲ್ಲಿ 5,98,000. ಈಗ ಅದರ ಬೆಲೆ ಎಷ್ಟು? 14 ಸೈಟಿನ ಮೌಲ್ಯ 55 ಕೋಟಿ. ಏನಿದ್ರ ಅರ್ಥ? ಹಿಂಗಾಗಿನೇ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಳಕ್ಕಿಳಿಬೇಕು, ತನಿಖೆ ಆಗಬೇಕು. ಸರ್ಕಾರ ಈಗಾಗಲೇ ಸಿಎಂ ಪರವಾಗಿ ನಿರ್ಧಾರ ಕೈಗೊಂಡಿದೆ. 55 ಕೋಟಿ ಡಿನೋಟಿಫಿಕೇಶನ್ನಿಂದ ಲಾಭ ಆಗಿದೆ. ಸರ್ಕಾರ ಮತ್ತು ಸಿಎಂ ವಿರುದ್ಧ, ಅಂದರೆ ಸಿದ್ದರಾಮಯ್ಯ ವಿರುದ್ಧ ಮಣಿಂದರ್ ಸಿಂಗ್ ಆರೋಪ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಕೇಸ್ನ ಕೂಲಂಕಷ ತನಿಖೆ ಆಗಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮಣಿಂದರ್ ಸಿಂಗ್. ಇಲ್ಲಿಗೆ ಬಂದು ನಿಂತಿದೆ. ಈಗ ಇನ್ನೂ ಕೂಡ ವಾದ ಮಂಡನೆ ನಡೀತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಯಾವ್ಯಾವ ವಾದ ಮಾಡಿದ್ರು, ಯಾವ್ಯಾವ ಸಂಗತಿಗಳನ್ನು ಮುಂದಿಟ್ಟಿದ್ರು, ಅದೆಲ್ಲವನ್ನೂ ಕೂಡ ತುಷಾರ್ ಮೆಹ್ತಾ ಅವರು ಅದನ್ನು ಎನ್ಕೌಂಟರ್ ಮಾಡಿದ ರೀತಿ ಇತ್ತಲ್ಲ, ಅದು ಪ್ರತಿ ಪಾಯಿಂಟಿಗೂ ಒಂದೊಂದು ವಿವರಗಳನ್ನು ಕೊಡ್ತಾ ಹೋದರು. ಪ್ರತಿ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆಧಾರಗಳನ್ನು ಒದಗಿಸ್ತಾ ಹೋದರು.
ಜನಸಾಮಾನ್ಯರು ಭೂಸ್ವಾಧೀನದಿಂದ ಬಿಡಿಸ್ಕೊಳ್ಳಿಕ್ಕೆ ಎಷ್ಟು ಹೆಣಗಾಡಬೇಕು. ಶಾಲೆ ಇದ್ರೂ ಭೂಸ್ವಾಧೀನದಿಂದ ಬಿಡುಗಡೆ ಮಾಡೋ ಹಂಗಿಲ್ಲ, ಹಂಗಿದೆ. ಅಲ್ಲೊಂದು ಶಾಲೆ ಇದ್ರೂ ಕೂಡ ನೀವು ಭೂಸ್ವಾಧೀನದಿಂದ ಬಿಡುಗಡೆ ಮಾಡಂಗಿಲ್ಲ ಅಲ್ಲಿ. ಆದರೆ ಇಲ್ಲಿ ಮೂಡಾದಿಂದ ಅಭಿವೃದ್ಧಿ ಆಗಿದ್ರೂ ಕೂಡ ಸ್ವಾಧೀನದಿಂದ ಕೈ ಬಿಟ್ಟಿದ್ದಾರೆ. ಇದು ಹೆಂಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಶಾಲೆ, ಮಕ್ಕಳು ಓದುವಂಥ ಶಾಲೆ ಇದ್ದರೂ ಕೂಡ ಭೂಸ್ವಾಧೀನದಿಂದ ಬಿಡುಗಡೆ ಮಾಡಲ್ಲ. ಜನಸಾಮಾನ್ಯರನ್ನು ಬಿಡುಗಡೆ ಮಾಡಿಸ್ಕೊಳ್ಳುವಂಥದ್ದೇನು ಸುಲಭನಾ? ಆದರೆ ಮೂಡ ಅಭಿವೃದ್ಧಿ ಆಗಿದ್ರೂ ಕೂಡ ಸ್ವಾಧೀನದಿಂದ ಕೈ ಬಿಡ್ತಾ ಇದೆ ಅಂತಂದರೆ ಯಾರ್ದಾದ್ರೂ ಒತ್ತಡ ಇಲ್ದೇನೆ, ಪ್ರಭಾವ ಇಲ್ದೇನೆ ಅದಾಗ್ಲಿಕ್ಕೆ ಸಾಧ್ಯನಾ? ಇದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ವಾದ. ಅಂದರೆ ಮುಡಾದಿಂದ ಅಭಿವೃದ್ಧಿ ಆಗಿದ್ದರೂ ಕೂಡ ಅದನ್ನು ಸ್ವಾಧೀನದಿಂದ ಕೈ ಬಿಟ್ಟಿದ್ದಾರೆ. ಯಾರ ಪ್ರಭಾವದಿಂದ ಕೈ ಬಿಟ್ಟಿದ್ದಾರೆ? ಯಾರಿಗೆ ಲಾಭ ಆಗಲಿ ಅಂತ ಬಿಟ್ಟಿದ್ದಾರೆ. ಏನೇ ಕಟ್ಟಡಗಳಿದ್ದರೂ ಕೂಡ ಬಿಡಲ್ಲ, ಶಾಲೆ ಇದ್ದರೂ ಕೂಡ ಭೂ ಸ್ವಾಧೀನದಿಂದ ಬಿಡುಗಡೆ ಮಾಡಲ್ಲ. ಅಂಥದ್ರಲ್ಲಿ ಇವ್ರದನ್ನು ಮಾತ್ರ ಬಿಡುಗಡೆ ಮಾಡಿಬಿಡ್ತಾರೆ ಅಂತಂದ್ರೆ ಏನು ಅರ್ಥ? ಅದು ಅಭಿವೃದ್ಧಿ ಆಗಿದ್ರೂ ಕೂಡ ಸ್ವಾಧೀನದಿಂದ ಕೈ ಬಿಟ್ಬಿಡ್ತಾರೆ ಅಂತಂದ್ರೆ ಏನು ಅರ್ಥ? ಅದು ಹೀಗಾಗಿಯೇ ಒಂದು ಸ್ವತಂತ್ರ ಸಂಸ್ಥೆಯಿಂದ ಇದರ ತನಿಖೆ ಆಗಬೇಕು. ಸ್ವತಂತ್ರ ಸಂಸ್ಥೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ತನಿಖಾ ಸಂಸ್ಥೆಯಿಂದ ಯಾವುದರಿಂದ? ಅಗೈನ್ ಮತ್ತಿದು ಅಲ್ಲಿ ಇಲ್ಲಿ ಸುತ್ಕೊಂಡು ಹೋಗಿ CBI ತನಕ ಬಂದು ನಿಂತರೂ ಕೂಡ ಆಶ್ಚರ್ಯ ಇಲ್ಲ. ತಿಳ್ಕೊಂಬಿಡಿ, ಸರ್ಕಾರವೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ತನಿಖೆ ಮಾಡಿಸ್ತಾ ಇದೆ ಅಂತಂತಂದರೆ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಇಷ್ಟೇ ಸಾಲದು, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಆಳ ಆಗಲು ಕೇಳಿಬೇಕು ಅಂತಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಣಿಂದರ್ ಸಿಂಗ್ ಅವರು. ಇಲ್ಲಿ ತನಕ ಬಂದು ನಿಂತಿದೆ. ಅಂದರೆ ಇದರ ಮುಂದುವರೆದ ಭಾಗ ಏನಾಗಬಹುದು? ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ನಾನು ಹೇಳ್ತಾ ಇದ್ದೆ ಇದರ ಹಿಂದಿನ ವಿವರಗಳು, ಆ ಹಿಂದಿನ ವಿವರಗಳು ಜೊತೆಗೇನು ಅಂತಂತಂದರೆ ಏನೇನು ಆಯಿತು, ಏನು ಎತ್ತ, ಅದರ ಎಲ್ಲ ವಿವರಗಳು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ಆರಂಭ ಆಯಿತು. ತುಷಾರ್ ಮೆಹ್ತಾ ಏನು ವಾದವನ್ನು ಮಂಡಿಸಿದರು, ಅಭಿಷೇಕ್ ಮನು ಸಿಂಘ್ವಿ ಹೇಳಿದಂಥ ಪಾಯಿಂಟ್ಗಳನ್ನು ಪಾಯಿಂಟ್ ಅವರು ಮಂಡಿಸಿದಂಥ ರೀತಿ, ಅದಕ್ಕೆ ಕೊಟ್ಟಂಥ ವಿವರಗಳು, ಅದರ ದಾಖಲೆಗಳು, ಅದರ ಹೇಳಿಕೆಗಳು, ಕೋರ್ಟಿನ ತೀರ್ಮಾನಗಳು, ಜೊತೆಗೆ ಅವರು ಕೊಟ್ಟಂಥ ಎಕ್ಸಾಂಪಲ್, ಪ್ರತಿ ಎಕ್ಸಾಂಪಲಲ್ಲೂ ಕೂಡ ರಾಜ್ಯಪಾಲರ ಪರವಾಗಿರುವಂಥ ನಿಲುವೇ ಇದೆ ಅಂತ ಮಂಡಿಸಿರುವಂಥ ರೀತಿ. ಇಂದೋರ್ ಡೆವಲಪ್ಮೆಂಟ್ ಕೇಸ್ ಉಲ್ಲೇಖಿಸಿದರು ಮಣಿಂದರ್. ಒಂದು ಬಾರಿ ಭೂಸ್ವಾಧೀನ ಅಂತಿಮಗೊಂಡಾಗ ಬದಲಿ ಜಮೀನಿಗೆ ಅವಕಾಶ ಇಲ್ಲ. ಪರಿಹಾರದ ಹಣಕ್ಕೆ 9% ಬಡ್ಡಿ ಪಡೆಯಲಿಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ. ಮಣಿಂದರ್ ಸಿಂಗ್ ಅವರ ವಾದ ಮುಂದುವರಿತಾ ಇದೆ. ಇಂದೋರ್ ಡೆವಲಪ್ಮೆಂಟ್ ಕೇಸ್, ಅದು ಕೇಸ್ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಬಾರಿ ಭೂಸ್ವಾಧೀನ ಅಂತಿಮಗೊಂಡಂಥ ಸಂದರ್ಭದಲ್ಲಿ ಮತ್ತೆ ನೀವು ಅಲ್ಲಿ ಏರುಪೇರು ಮಾಡಂಗಿಲ್ಲ, ಅಲ್ಲಿ ಸಾಧ್ಯವೇ ಇಲ್ಲ. ಒಂದ್ಸರಿ ಆಗೋದು ಮುಗಿದೋಯ್ತು ಕತೆ. ಅದನ್ನೇ ಮಣಿಂದರ್ ಸಿಂಗ್ ಹೇಳ್ತಾ ಹೋಗ್ತಾರೆ. ಕೇಸ್ಗಳ ವಿವರಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಕೇಸ್ಗಳ ವಿವರಗಳನ್ನು ಕೊಟ್ಟು ಇಲ್ಲಿ ಮಾತ್ರ ಈ ರೀತಿ ಯಾಕೆ, ಒಂದು ಬಾರಿ ಭೂಸ್ವಾಧೀನ ಅಂತಿಮ ಆಯಿತು ಅಂತಂದರೆ ಬದಲಿ ಜಮೀನಿಗೆ ಅವಕಾಶ ಇಲ್ಲ, ಇಲ್ಲಿ ಮಾತ್ರ ಹೆಂಗೆ ಸಿಕ್ತು ಬದಲಿ ಜಮೀನು? ನೀವೇನಪ್ಪ ಮ್ಯಾಕ್ಸಿಮಮ್ ಅಂತಂದರೆ ಪರಿಹಾರದ ಹಣಕ್ಕೆ 9% ಇಂಟ್ರೆಸ್ಟ್ ತಗೋಬೋದು ನೀವು ಅಷ್ಟೇನೆ. ಆದರೆ ಇಲ್ಲಿ ನಿಮಗೆ ಭೂಮಿ ಸಿಗುತ್ತೆ ಅಂತಂತಂದರೆ ಏನರ್ಥ ಇದು? ಇದು ಮಣಿಂದರ್ ಸಿಂಗ್ ಈ ಪಾಯಿಂಟ್ಗಳನ್ನು ಮುಂದಿಟ್ಟಿದ್ದಾರೆ. ಬನ್ನಿ ಪ್ರದೀಪ್ ಈಶ್ವರ್ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಸಂವಿಧಾನದಲ್ಲಿ ಆರ್ಟಿಕಲ್ 152 ಇಂದ 162ವರೆಗೂ ಸಂವಿಧಾನದಲ್ಲಿ ಗವರ್ನರ್ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಆರ್ಟಿಕಲ್ 159ನಲ್ಲಿ ಗವರ್ನರ್ ಅವರು ಪ್ರಮಾಣ ವಚನ ತಗೊಂಡಿದ್ದಾರೆ ಆನರಬಲ್ ಜಸ್ಟಿಸ್ ಮುಂದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ನಿಷ್ಪಕ್ಷಪಾತವಾಗಿ ನನ್ನ ಡ್ಯೂಟಿನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಯಾಕೆ ಗವರ್ನರ್ ಅವ್ರಿಗೆ ಆರ್ಟಿಕಲ್ 159 ಬಗ್ಗೆ ಗೌರವ ಇಲ್ವಾ? ಓಕೆ, ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಸ್ಟೇಟ್ ಅವ್ರ ಕೈಯಲ್ಲಿರುತ್ತೆ. ಬಟ್ ಯಾಕೊಂದು ಸ್ಟೇಬಲ್ ಗೌರ್ಮೆಂಟ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಈಗ ಓಕೆ, ಪ್ರಾಸಿಕ್ಯೂಷನ್ ಕೊಟ್ರಲ್ಲ,
ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡಲಿಲ್ಲ, ಶಶಿಕಲಾ ಅವ್ರದ್ದು ಯಾಕೆ ಕೊಡಲಿಲ್ಲ, ನಿರಾಣಿ ಅವ್ರದ್ದು ಯಾಕೆ ಕೊಡಲಿಲ್ಲ, ಯಾಕೆ ಕೋವಿಡಲ್ಲಿ ನಡೆದಿರೋ ಹಗರಣ ಇವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ಥರ ರಾಜ್ಯಪಾಲರ ಕುರ್ಚಿ ಹಿಂಗೆ ಆಗಿಬಿಟ್ರೆ ಫೆಡರಲಿಸಮ್ಗೆ ಅರ್ಥ ಎಲ್ಲಿದೆ? ಸೊ ರಾಜ್ಯಪಾಲರ ಧೋರಣೆ ಇದು ಸರಿಯಲ್ಲ. ಸೊ ಖಂಡಿತವಾಗೂ ಸಂವಿಧಾನದಲ್ಲಿ ನಮಗೆ ಶಕ್ತಿ ಇದೆ. ಆರ್ಟಿಕಲ್ 19 ನಾವು ಮಾತಾಡ್ತೀವಿ, ಪ್ರೆಷರ್ ಹಾಕಿ ರಾಜ್ಯಪಾಲರನ್ನ ಬದಲಿಸ್ತೀವಿ, ಇಲ್ಲ ಮಣಿಸ್ತೀವಿ. ಎಸ್, ಪ್ರತಿಭಟನೆ ಸಂಕೇತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ. ಮತ್ತು ಇನ್ನೊಬ್ಬ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅನ್ನೋ ಒಬ್ಬ ಅಯೋಗ್ಯ ಇದ್ದಾನೆ BJPಯಲ್ಲಿ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಖಂಡಿತವಾಗೂ ಅದು ತಪ್ಪು. ನಾನು ದಯವಿಟ್ಟು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಹಿರಿಯ ನಾಯಕರನ್ನು ಅವರು 50-60 ವರ್ಷದ ರಾಜಕಾರಣದಲ್ಲಿ ನೀವಿಂಥ ರಿಮಾರ್ಕ್ಗಳು ಹಾಕ್ಬಿಟ್ರೆ ಅವ್ರಿಗೆ CSI ಅಲಾಟ್ ಆಗಿದೆ, ಕಾನೂನು ರೀತಿ ಆಗಿದೆ. ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾವಿದ್ದೀವಿ. ಸರ್, ಇವತ್ತು ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯನವ್ರನ್ನ ದುರ್ಬಲ ಮಾಡಬೇಕು, ವೀಕ್ ಮಾಡಬೇಕು ಅನ್ನುವಂಥ ಒಂದು ವಿರೋಧ ಪಕ್ಷಗಳ ಪ್ರಯತ್ನ, ಅದು ಸಾಧ್ಯ ಆಗುತ್ತಾ? ಅದು ಒಂದೇ ಅವ್ರ ಕಾರಣ. ಈಗೇನಾಗಿದೆ, ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನ ತೆಗೆದ್ರೆ ಕಾಂಗ್ರೆಸ್ಸು ಮುಗಿಸ್ಬೋದು ಅಂತ ಅವ್ರ ಆಲೋಚನೆ ಇದೆ. ಅದ್ರಲ್ಲಿ ತಮಗೆಲ್ಲ ರಾಜ್ಯದ ಜನಕ್ಕೆ ಗೊತ್ತಿರೋದೇ ವಿಚಾರ. ಈಗ ಹೋದ ತಿಂಗಳು ಜುಲೈದಲ್ಲಿ 26ನೇ ತಾರೀಕಿಗೆ ಇಬ್ರಾಹಿಂ ಅನ್ನೋರು ಹೋಗಿ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ದೂರು ಕೊಟ್ಟಿದ್ದ ದಿನವೇ ಸಂಜೆ ಮಾನ್ಯ ಮುಖ್ಯಮಂತ್ರಿಗೆ ನೋಟಿಸ್ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಅದಲ್ಲಿ ಸಿದ್ದರಾಮಯ್ಯ ಯಾವುದಲ್ಲೂ ಪಾತ್ರ ಇಲ್ಲ. ಅವರು NTS ಅಲ್ಲಿ ಅವರು ಬಾಮೆದ ಇದ್ದ ಮಲ್ಲಿಕಾರ್ಜುನ ಅಂತ ಅವ್ರಿಗೆ ಗಿಫ್ಟ್ ಮಾಡಿರೋದು, ಅವ್ರ ಅಕ್ಕನಿಗೆ ಗಿಫ್ಟ್ ಮಾಡಿರೋದು, ಅವ್ರ ಧರ್ಮಪತ್ನಿಗೆ ಗಿಫ್ಟ್ ಮಾಡೋದು ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎಲ್ಲೆಲ್ಲೂ ಏನೂ ಪಾತ್ರ ಇಲ್ಲ. ಯಾವುದೋ ಒಂದು ದಾಖಲೆ ಇಲ್ಲ, ಯಾವುದೋ ಒಂದು ಸೈನ್ ಮಾಡಿರೋದು ಅದಿಲ್ಲ, ಏನಿಲ್ಲ. ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ವಾದ, ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ನವಂಬರ್ ಅಂದರೆ 8 ತಿಂಗಳಾಯ್ತು. 8 ತಿಂಗಳಲ್ಲಿ ಲೋಕಾಯುಕ್ತ ಅವರು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ಇದುವರೆಗೂ ಕೊಡಲ್ಲ. 8 ತಿಂಗಳಾಗಿದೆ. ಬರೀ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವ್ರದ್ದು ಇದೆ, ಜನಾರ್ದನ್ ರೆಡ್ಡಿ ಅವ್ರದ್ದು ಇದೆ, ನಿರಾರಿ ಅವ್ರದ್ದು ಇದೆ. 4 ಜನ ಇಟ್ಕೊಂಡು ಇವ್ರು ಸಿದ್ದರಾಮಯ್ಯದು ಎಲ್ಲೆಲ್ಲೂ ಪಾತ್ರ ಇಲ್ಲ, ಇಲ್ಲಿ ಕೊಟ್ಟಿದ್ದಾರಿಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ಏನಾಗಿದೆ, ರಾಜ್ಯಪಾಲರ ಕಚೇರಿ BJP ಕಚೇರಿ ಆಗಿದೆ. ರಾಜ್ಯಪಾಲರು ಬರೀ BJPಗೆ ಅವ್ರಿಗಲ್ಲ, ಎಲ್ಲ ಪಕ್ಷದವ್ರಿಗೆ, ಎಲ್ಲರಿಗೂ ರಾಜ್ಯಪಾಲರು ಅವರು. ಅವ್ರಿಗೆ ಪಾರ್ಟಿ ಇಲ್ಲ, ರಾಜ್ಯಪಾಲರಿಗೆ ಪಾರ್ಟಿ ಇಲ್ಲ. ಅವರು ಈ ಥರ ಮಾಡಿದ್ದಾರೆ ಅಂತ ನಮ್ಮ ಡಿಮ್ಯಾಂಡು. ಅವ್ರನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕಂತ ರಾಜ್ಯಪಾಲ ಹತ್ರ ನಾವೆಲ್ಲ ಹೋಗ್ತೇವೆ. ಸರ್, ಎಲ್ಲ ಕಾಂಗ್ರೆಸ್ನ ಶಾಸಕರು, ಸಚಿವರು, ಕಾರ್ಯಕರ್ತರು, ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆಯಾ? ಸಿದ್ದರಾಮಯ್ಯ ಏನಿಲ್ಲ. ಈಗ ಸಿದ್ದರಾಮಯ್ಯ ಅವ್ರದ್ದು ಏನಾರ ಒಂದು ಇದ್ರೆ ತಾನೇ ನಾವು. ಸಿದ್ದರಾಮಯ್ಯ ಏನೇನು ಪಾತ್ರನೇ ಇಲ್ಲ ಇದರಲ್ಲಿ. ಯಾವುದನ್ನ ದಾಖಲೆ, ಏನೋ ಒಂದು ಡಾಕ್ಯುಮೆಂಟ್ಸು ಇವ್ರು ರೆಕಮೆಂಡ್ ಮಾಡಿರೋದು ಮತ್ತೊಂದು ಯಾವ್ದು ಇಲ್ಲ. ಇದು ಬಂದಿರೋದು ದೇವರಾಜ್ ಅಂತವ್ರನ್ನ ಅವ್ರ ತಂದೆ ಕಾಲದಲ್ಲಿ 1935ದಲ್ಲಿ DC ಆಕ್ಷನ್ ಲ್ಯಾಂಡ್ನಲ್ಲಿ ತೊಗೊಳ್ತಾರೆ. ಆಮೇಲೆ ಭಾಗ ಆಗ್ತದೆ. ಭಾಗ ಆಗಿ ದೇವರಾಜ್ಗೆ ಬರ್ತದೆ. 3 ಎಕರೆ 16 ಗುಂಟೆ ಏನೋ ದೇವರಾಜ್ ಅವರು ಬರ್ತಾರೆ. ದೇವರಾಜ್ ಅವರು 2004 ಸಿದ್ದರಾಮಯ್ಯ ಅವ್ರ ಬಾಮೈದ ಮಲ್ಲಿಕಾರ್ಜುನಂಗೆ ಮಾಡ್ತಾರೆ 2004. ಆಮೇಲೆ ಅವ್ರು ಡಿನೋಟಿಫಿಕೇಶನ್ ಮಾಡಿ ಎಲ್ಲ ಮಾಡಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಮೂಡೋದವ್ರು ಏನು ಮಾಡ್ತಾರೆ, ಅವ್ರ ಜಾಗದಲ್ಲಿ ರಸ್ತೆ ಮಾಡಿಬಿಟ್ಟು ಲೇಔಟ್ ಮಾಡಿ ಹಂಚ್ಬಿಡ್ತಾರೆ. ಈಗ ಆಲ್ಟರ್ನೇಟ್ ಕೊಡ್ಬೇಕು ತಾನೆ, ಪರಿಹಾರ ಕೊಡ್ಬೇಕು ತಾನೆ, ಏನೇನೂ ನಾವೇನು ಕೇಳಿಲ್ಲ. ಅವರು 2021 ತೀರ್ಮಾನ ಮಾಡಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು. ಆ ಟೈಮಲ್ಲಿ ಇವ್ರಿಗೆ 14 ಸೈಟ್ ಕೊಡಬೇಕಂತ 14 ಸೈಟ್ ಕೊಟ್ಟಿದ್ದಾರೆ. ಸರ್, ರಾಜ್ಯಪಾಲರು ನಡೆದುಕೊಳ್ತಾ ಇರುವಂಥ ರೀತಿ ನೋಡಿದ್ರೆ ಒಂದು ಪಕ್ಷದ ನಾಯಕನ ಥರ ಅನಿಸುತ್ತೆ. ಖಂಡಿತ ಹಂಗೆ ಅನಿಸ್ತಾ ಇದೆ. ಒಂದು ಪಕ್ಷದ ಪರ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಈಗ ನೀವೇ ಪ್ರೈವೇಟ್ ಕಂಪ್ಲೇಂಟೆಂಟ್ ಒಬ್ಬ ಇಬ್ರಾಹಿಂ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದು ಪ್ರಾಸಿಕ್ಯೂಷನ್ಗೆ ರಾಜ್ಯದ ಮುಖ್ಯಮಂತ್ರಿ ಅವರು, ಎಲ್ಲರಿಗೂ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಅವ್ರು ಕೇಳ್ತಾರೆ ನವೆಂಬರಲ್ಲಿ, ಅವ್ರು ಕೊಡಲ್ಲ. ದುರುದ್ದೇಶ 100ಕ್ಕೆ 100. ಇದಿಷ್ಟು ಸಚಿವ ಜಮೀರ್ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.